ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ನಾವು ಎಷ್ಟು ಪ್ರೀತಿ ಪಾತ್ರರಾಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನಾವು ಕ್ರೂಜೆಯನ್ನು ನೋಡಬೇಕು. ಆಮೆನ್. ಆ ಕ್ರೂಜೆಯ ಬಗ್ಗೆ ನೋಡುವಾಗ, ಆ ಕ್ರೂಜೆಯನ್ನು ದೃಷ್ಟಿಟ್ಟು ನೋಡುವಾಗ ನನಗೆ ನಿಮಗೆ ಗೊತ್ತಾಗ್ತದೆ, ನೀವು ಎಷ್ಟು ಪ್ರೀತಿ ಮಾಡಲ್ಪಟ್ಟಿದ್ದೇವೆ, ನಮ್ಮನ್ನು ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತ ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯ. ತಂದೆ ದೇವರು ನಮ್ಮನ್ನು ಬಹಳ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ದೇವರಾದ ಯೇಸು ಕ್ರಿಸ್ತನನ್ನು ಪ್ರಿಯ ನಮಗಾಗಿ ನಿನಗಾಗಿ ಕೊಟ್ಟನು. ಆಮೆನ್. ಹಲ್ಲೆಲೂಯ. ಯೋಹಾನ 3:16 ವಾಕ್ಯ ಹೇಳ್ತದೆ ಅಲ್ಲವಾ? ನಮ್ಮನ್ನು ದೇವರ ಪ್ರೀತಿ ಮಾಡುವಷ್ಟು ಪ್ರೀತಿ ಯಾರು ಮಾಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಆಮೆನ್. ಆತನ ಪ್ರೀತಿ ನಿರಂತರವಾದ ಪ್ರೀತಿ, ಆತನ ಪ್ರೀತಿ ನಿಸ್ವಾರ್ಥವಾದಂಥ ಪ್ರೀತಿ. ಹಲ್ಲೆಲೂಯ. ಆಮೆನ್. ಮಾತ್ರವಲ್ಲ ಪ್ರಿಯರೇ, ಯಾವುದೇ ಕಾಲಘಟ್ಟದಲ್ಲಿ ಕುಗ್ಗಿ ಹೋಗದೆ ನನಗೆ ಯಾರು ಪ್ರೀತಿ ಮಾಡುತ್ತಿಲ್ಲ, ಅಯ್ಯೋ ನಾನು ಒಬ್ಬಂಟಿಗ, ಆ ರೀತಿಯೆಲ್ಲ ಭಾವನೆಗೆ ಎಂಬ ಒಂದು ಸುಳಿಯಲ್ಲಿ ಸಿಕ್ಕಿ ಬೀಳದೆ ನಿಮ್ಮನ್ನು ಕರ್ತನು ಪ್ರೀತಿಸ್ತಾನೆ ಎಂಬುದಾಗಿ ಅರಿತುಕೊಳ್ಳಿರಿ. ಒಂದು ವೇಳೆ ಹೆತ್ತ ತಾಯಿ ಮರೆತಾಳು, ನಾನು ನಿನ್ನನ್ನು ಮರೆ ಎಂಬ ಮಾತನ್ನು ಹೇಳಿದ ದೇವರು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯ. ಎಂತಹ ಒಂದು ವಾಗ್ದಾನ ಪ್ರಿಯರೇ. ಹಾಗಿರುವಾಗ ನಿಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲೆ ಇಟ್ಟು ನಿಮಗೆ ಕೊಟ್ಟಂಥ ಈ ಜೀವಿತ ಎಂಬ ಓಟವನ್ನು ಸ್ಥಿರಚಿತ್ತದಿಂದ ಓಡುವ ವಿಶ್ವಾಸಿ ಮಕ್ಕಳಾಗಿ ಬಾಳುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ, ವಾಗ್ದಾನವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದರಲ್ಲಿ ಬಲ ಹೊಂದಿ ನಡೆಯುವಂಥ ಕಾರ್ಯವನ್ನು ಇವತ್ತು ವಿ ಹ್ಯಾವ್ ಟು ಮೂವ್. ನಾವು ಮುಂದೆ ನಡೆಯುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಹಲವೇ ಕ್ರಿಸ್ತನ ಕಡೆಗೆ ದೃಷ್ಟಿ ಇಟ್ಟು. ಆಮೆನ್. ಒಂದು ತಿಳ್ಕೊಳ್ಳಿ, ನಾವು ಕೂಡ ಇನ್ನಿತರನ್ನೇ ಸ್ವಾರ್ಥವಾಗಿ ಪ್ರೀತಿಸುವಂಥವರಾಗಿರಬೇಕು ಅಲ್ಲವ? ನಮ್ಮಿಂದೇನು ಒಳ್ಳೆಯದಾಗುತ್ತದೆ, ನಮ್ಮಿಂದೇನು ಒಳ್ಳೆಯದನ್ನು ಇನ್ನಿತರಿಗೆ ಮಾಡಲಿಕ್ಕೆ ಆಗ್ತದೆ, ಅದನ್ನು ನಾವು ಮಾಡುವ ಅಲ್ಲವೇ? ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಾಗಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆಮೆನ್. ಆತನು ಬಂದದ್ದೇ ಪ್ರಿಯರೇ, ಕ್ರಿಸ್ತನು ಈ ಲೋಕಕ್ಕೆ ನನಗೆ ನಿಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಲು, ನಮ್ಮನ್ನು ತನ್ನ ಸ್ವಂತ ರಕ್ತ ಹಾಗೂ ಪ್ರಾಣವನ್ನು ಕೊಟ್ಟು ಖರೀದಿಸಿದ್ದಾನೆ ನಮ್ಮ ರಕ್ಷಕ ಯೇಸು ಕ್ರಿಸ್ತನು. ನಾವಿವತ್ತು ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ಆತನ ಅಗಪ್ಪೆ ಪ್ರೀತಿಯನ್ನು ಪಡೆದುಕೊಂಡವರಾಗಿದ್ದೇವೆ. ಆಮೆನ್. ಹಾಗಿರುವಾಗ ಪ್ರಿಯರೇ, ಆತನ ಪ್ರೀತಿಯಲ್ಲಿ ನೆಲೆಗೊಂಡಂಥ ನೀವುಗಳು ಪ್ರಿಯರೇ, ಆತನಂತೆ ಇನ್ನಿತರ ನಮ್ಮ ಸಹೋದರ ಸಹೋದರಿಯನ್ನು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯ. ಕ್ರಿಸ್ತನ ಪ್ರೀತಿಯನ್ನು ಇನ್ನಿತರರಿಗೆ ಹಂಚುವಂಥ ಹಂಗಿನಲ್ಲಿದ್ದೇವೆ. ನಾವು ಪಡೆದುಕೊಂಡಿದ್ದೇವೆ ಕ್ರಿಸ್ತನ ಪ್ರೀತಿಯನ್ನು. ಆ ಪ್ರೀತಿಯನ್ನು ಇನ್ನಿತರಿಗೆ ಹಂಚುವ ಒಂದು ಅದ್ಭುತವಾದ ಕಾರ್ಯವನ್ನು ನೀವುಗಳು ಮಾಡಬೇಕಾಗಿದೆ. ಹಲ್ಲೆಲೂಯ. ಆಮೆನ್. ಪ್ರಿಯರೇ, ಮೊದಲ ಯೋಹಾನ 4ನೇ ಅಧ್ಯಾಯ 19-20ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಎಂಬುದೇ. ನೋಡಿ ಪ್ರಿಯರೇ, ನಾವು ಹೇಳ್ಬೋದು, ನಾವು ನಮ್ಮ ದೇವರನ್ನು ನಾವು ಪ್ರೀತಿಸ್ತೇವೆ, ನನ್ನ ಕ್ರಿಸ್ತನನ್ನು ನಾನು ಪ್ರೀತಿಸ್ತೇನೆ, ಆತನನ್ನು ಪ್ರೀತಿಸ್ತಾನೆ. ಹಾಗಿರುವ ಈ ವಾಕ್ಯದ ಪ್ರಕಾರ ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿ ನಮ್ಮ ನೆರೆಹೊರೆಯವರನ್ನು ಅಥವಾ ನಮ್ಮ ಸಹೋದರರನ್ನು ನಾವು ಪ್ರೀತಿಸದಿದ್ದರೆ, ಅವರನ್ನು ದ್ವೇಷಿಸುವವರಾದರೆ ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳುವಂಥದ್ದು ಸುಳ್ಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲವೇ? ದೇವರು ನಮ್ಮನ್ನು ಪ್ರೀತಿಸಿದಂತೆ ನಾವು ನಮ್ಮ ಸಹೋದರರನ್ನು ಕೂಡ ಪ್ರೀತಿಸುವಂಥವರಾಗಿರಬೇಕು. ಹೇಗೆ ಕಾಟಾಚಾರಕ್ಕೆಲ್ಲ ಟ್ರೂ ಲವ್ವಿಂದ, ನಿಜವಾದ ಪ್ರೀತಿಯಿಂದ ನಾವು ಪ್ರೀತಿ ಮಾಡುವಂಥವರಾಗಿರಬೇಕು. ಆಮೆನ್. ದೇವರ ವಾಕ್ಯಾಧಾರಿತವಾದ ಪ್ರೀತಿಯನ್ನು ನಾವು ಮಾಡುವವರಾಗಿರಬೇಕು. ಹಲ್ಲೆಲೂಯ. ನಾವು ಇನ್ನಿತರರಿಗೆ ಕ್ರಿಸ್ತಿಯ ಪ್ರೀತಿಯನ್ನು ಹಂಚುವಂತಹ ಒಂದು ಹಂಗಿನಲ್ಲಿದ್ದೇವೆ. ಆಮೆನ್. ಹಲ್ಲೆಲೂಯ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಪ್ರಿಯರೇ. ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತನ ಪ್ರೀತಿ, ಶಾಂತಿ, ಸಮಾಧಾನ, ಕೃಪೆ ಸದಾಕಾಲವು ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು. ಗಾಡ್ ಬ್ಲೆಸ್ ಯು.